ಎಂತ ಕೆಲಸ ಮಾಡಿಬಿಟ್ಟೆ ಕಣೋ. ಲೋ ಏನಾಯ್ತು ಹೇಳೋ. ನನ್ನ ಫ್ರೆಂಡ್ ಸತ್ತೋದ ಕಣೋ. ನನ್ನ ರಾತ್ರಿ ಎಲ್ಲ ಫೋನ್ ಮಾಡ್ದ ಕಣೋ. ನಾನು ನೋಡ್ಕೊಂಡಿಲ್ಲ. ಏನ್ ಹೇಳ್ತಾ ಇದ್ಯಾ? ಹೊರಗೆ ಹೋಗ್ಬಿಟ್ನಾ? ಏನಾಯ್ತ ಇದಕ್ಕಿದ್ದಾಗೆ 2 ದಿವಸದಿಂದ ನಾನೇ ಮಾತಾಡ್ತಿದ್ನಲ್ಲ. ನಿಜನೇನೋ? ನಿಜ ಮಗ. ಅನ್ನ ಬಂದ್ರೆ ಏನ್ ಹೇಳಿ ಅಂತ ಅರ್ಥ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಏನ್ ಮಾಡ್ಕೊಂಡು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಾರಿ ಅಣ್ಣ, ಫೋನ್ ಸೈಲೆಂಟ್ ಅಲ್ಲಿ ತರ ನೋಡ್ಕೊಳ್ಳಿಲ್ಲ. ಯಾಕೋ ಹೇಗ್ ಮಾಡ್ದೆ? ನನ್ನ ತಮ್ಮ ಏನೋ ಅನ್ಯಾಯ ಮಾಡಿದ್ದೆ ನಿನಗೆ. ಅಲ್ಲೇ ನನ್ನ ತಮ್ಮನ್ನ ಕಳ್ಕೊಂಡ್ಬಿಟ್ಟಲ್ಲೋ. ಹೌದು, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಎಷ್ಟೋ ಸರಿ ಫೋನ್ ಮಾಡಿದ್ದ ಕಣ. ಅಲ್ಲೇ ನೀನ್ ಫೋನ್ ಎತ್ತಿರ ತಮ್ಮ ಉಳಿತಿದ್ದ ಕಣ, ಉಳಿತಿದ್ದ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ, ಅವನ ಆಯ್ಸು ಅಷ್ಟೇ ಇತ್ತು ಅನ್ಸತ್ತೆ. ದೇವ್ರು ಒಳ್ಳೆಯವ್ರನ್ನ ಬೇಗ ಕಳ್ಕೊತಾನಂತೆ. ನಿಮ್ ತಮ್ಮ ತುಂಬಾ ಒಳ್ಳೆಯವನಣ್ಣ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ, ಪ್ಲೀಸ್ ಅಣ್ಣ. ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಣ್ಣ ಹೀಗಾಗುತ್ತೆ ಅಂತ. ಅಯ್ಯೋ ಅಯ್ಯೋ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಸಮಾಧಾನ ಮಾಡ್ಕೊಳ್ಳೋ ಪ್ಲೀಸ್ ಅಣ್ಣ. ನಾವಿಬ್ರು ಜಲ್ಲೆಯಲ್ಲಿ ಓಡಾಡ್ತೀವಿ, ಊಟ ಬೆಳ್ದಿದ್ವಿ. ಸಮಾಧಾನ ಮಾಡ್ಕೊಳ್ಳೋ. ಒಬ್ರನ್ನೊಬ್ರು ಬಿಟ್ಕೊಡ್ತಿರ್ಲಿಲ್ಲ. ನನಗೆ ಹೇಗೆ ಆಗ್ಬೇಕಣ್ಣ? ಇದೇನು ಹೇಳೋ, ಇವತ್ತು ನಾನು ಅವನ್ನ ಕಳ್ಕೊಂಡಿರೋದಿದ್ದಾನೆ ಕಣೋ. ನೀನ್ ಫೋನ್ ಎತ್ತಿ ಮಾತಾಡ್ಬೇಕಾಗಿದ್ ಕಣೋ. ಅದಕ್ಕಿಂತ ಚೆನ್ನಾಗಿ ನಿನ್ನ ಹಚ್ಕೊಂಡಿದ್ದ ಅವನು. ಮನ್ಸಲ್ಲಿರೋದು ಹೇಳ್ಕೊಂಡಿರೋನಲ್ಲೋ. ಹೇಗ್ ಒದ್ಲಾಡಿ ಪ್ರಾಣ ಬಿಟ್ಟಲ್ಲೋ. ಯಾಕೋ ಹೇಗ್ ಮಾಡ್ದೆ? ಅಯ್ಯೋ ದೇವ್ರೇ, ನಿಮ್ ಕಷ್ಟ ಏನು ಅಂತ ನಮಗೂ ಗೊತ್ತಾಗ್ತದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಆಗೋಯ್ತು, ಎಲ್ಲ ದೇವ್ರ ಇಚ್ಛೆ. ನೀನು ತಪ್ಪು ಮಾಡ್ಬಿಟ್ಟೆ ಕಣ, ಫೋನ್ ರಿಸೀವ್ ಮಾಡ್ಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಗೊತ್ತಿಲ್ಲ ಮಗ, ಅವನಿಗೆ ಈಗ ಲವ್ ಮಾಡ್ಕೊಂಡು ಓದಾಡ್ತಿದ್ದಾನೆ. ಆ ಹುಡುಗಿ ಹೀಗ್ ಮಾಡ್ತಾಳಂತ ಗೊತ್ತಿರ್ಲಿಲ್ವೋ. ಅವಳು ಊರ್ ಬಿಟ್ಟು ಹೋಗಿದ್ದಾಳಂತ. ನಾನು ಅವ್ನಿಗೆ ಎಷ್ಟೋ ಸತಿ ಅಂದೆ, ಈ ಲವ್ಗೆ ಮ್ಯಾಟ್ರ್ ಎಲ್ಲ ಬೇಡ ಕಣೋ ಅಂತ. ಸ್ವಲ್ಪ ಕಿರಿಕಂದ್ರು BP ಇರೋದಕ್ಕೆ ತಲೆ ಸುತ್ತ ಬೀಳ್ತಿದ್ನ. ನಾನು ಎಷ್ಟೊಂದ್ಸಲ ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಈ ಸತಿ ಅವನ ಜೊತೆ ಯಾರು ಇರ್ಲಿಲ್ಲ ಅನ್ಸುತ್ತೋ. ನಮ್ಮನ್ ಬಿಟ್ಟು ಹೋಗ್ಬಿಟ್ಟ. ಸಮಾಧಾನ ಮಾಡ್ಕೊಳ್ಳೋ. ಸಮಾಧಾನ ಮಾಡ್ಕೊಡಿ ಅಣ್ಣ, ಪ್ಲೀಸ್ ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ.